ಹೊಸ ವರ್ಷವನ್ನು ಸ್ವಾಗತಿಸುವ ದಿನ ಹಳೆಯ ಶಿವಮೊಗ್ಗದ ಸಿದ್ದಯ್ಯ ಸರ್ಕಲ್ ಬಳಿ ನಡೆದ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊಸ ವರ್ಷದ ಮೊದಲ ರಾತ್ರಿಯಲ್ಲಿ ಬೈಕನ್ನು ಚೇಸ್ ಮಾಡಿಕೊಂಡು ಬಂದು ಕಾರು ಹಂಪ್ ಹಾರಿದ ಬಳಿಕ ಪಲ್ಟಿಯಾಗಿತ್ತು. ಬೈಕ್ ಮತ್ತು ಕಾರಿನವರ ಜೊತೆ ಕಿರಿಕಾಗಿ ಬಳಿಕ ಚೇಸ್ ಮಾಡಿಕೊಂಡು ಹೊರಟಿದ್ರು. ಈ ವೇಳೆ ಸಿದ್ದಯ್ಯ ಸರ್ಕಲಲ್ಲಿ ಕಾರ್ ಪಲ್ಟಿಯಾಗಿತ್ತು. ಬೈಕ್ ಸವಾರ ಮೃತಪಟ್ಟಿದ್ದ. ಈ ಅಪಘಾತದಲ್ಲಿ ಗೋಪಾಳ ನಿವಾಸಿ 20 ವರ್ಷದ ಧನುಷ್ ಎಂಬಾತ ಸಾವನ್ನಪ್ಪಿದ್ದಾನೆ. ಘಟನೆಯಲ್ಲಿ ಕಾರು ಪಲ್ಟಿಯಾಗಿ ಅಂಗಾತ ಬಿದ್ದಿತ್ತು. ಅದೃಷ್ಟಕ್ಕೆ ಕಾರಿನಲ್ಲಿದ್ದವರಿಗೆ ಏನೂ ಆಗಿರಲಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ಗಂಭೀರ ಗಾಯವಾಗಿದೆ. ಸದ್ಯ ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದು, ಇದೊಂದು ಚೇಸಿಂಗ್ ಘಟನೆಯಾಗಿದೆ. ದೊಡ್ಡಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಸಿದ್ದಯ್ಯ ಸರ್ಕಲ್ನಲ್ಲಿ ಆದಂಥ ಘಟನೆ ಇದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದೃಶ್ಯದಲ್ಲಿ 2 ವೀಲರ್ ಬರುತ್ತೆ, ಆದರೆ ಹಿಂಭಾಗದಲ್ಲೇ ಕಾರು ಬರುತ್ತೆ. ಕಾರು ಬಂದು ಸೀದಾ ಬಲಕ್ಕೆ ತಿರುಗಿ ಅಲ್ಲಿ ಒಂದು ಹಂಪಿಗೆ ಹಾರಿ ಬಲಕ್ಕೆ ತಿರುಗಿ ಕಂಟ್ರೋಲ್ ಸಿಗದೇ ಪಲ್ಟಿ ಆಗುತ್ತೆ. ಈ ಕಡೆ 2 ವೀಲರ್ ಅದು ಬಿದ್ದು ಹೋಗುತ್ತೆ, ಜಜ್ಜಿಕೊಂಡು ಹೋಗ್ತಾರೆ. ಈ 2 ವೀಲರಲ್ಲಿ ಕೂತಿದ್ದ ವ್ಯಕ್ತಿಯೇ ಸಾವು ಕಂಡಿರೋದು ಧನುಷ್ ಅಂತೇಳಿ ಒಬ್ಬ ಯುವಕ. ಆತನ ಹಿಂಬದಿಯಲ್ಲಿ ಕುಳಿತಿದ್ದಂಥ ವ್ಯಕ್ತಿ ತೀವ್ರ ಗಾಯಾಳುವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಕಾರು ಪಲ್ಟಿ ಆಗ್ತಿದ್ದಂತೆ ಸಾರ್ವಜನಿಕರು ಬರ್ತಾರೆ, ಬಂದು ಏನಾಗಿದೆ ಅಂತ ನೋಡೋ ಪ್ರಯತ್ನ ಮಾಡ್ತಾರೆ. ಆ ಕಾರ್ನಲ್ಲಿ ಇದ್ದವ್ರನ್ನ ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಕಾರು ಪೂರ್ತಿ ಪಲ್ಟಿ ಆಗಿದೆ. ಸಾರ್ವಜನಿಕರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಕಾರಲ್ಲಿ ಏನಾಗಿದೆ, ಕಾರಲ್ಲಿ ಕೂತವರ ಗತಿ ಏನಾಗಿದೆ ಅಂತ. 4 ಜನ ಕಾರಲ್ಲಿದ್ದರಂತೆ, 4 ಜನ. ಆ 4 ಜನ ಏನು ಪೆಟ್ಟಾಗಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಆದರೆ ಬೈಕಲ್ಲಿ ಇದ್ದವರಲ್ಲಿ ಒಬ್ಬ ಸ್ಥಳದಲ್ಲೇ ಸಾವು ಕಂಡಿದ್ದಾನೆ, ಧನುಷ್ ಅನ್ನುವಂಥ ವ್ಯಕ್ತಿ. ಈಗ ನೋಡಿ ಮತ್ತೊಮ್ಮೆ ದೃಶ್ಯ, ಅದು 2 ವೀಲರ್ ಹೋಗುತ್ತೆ, ಕಾರು ಪಲ್ಟಿ ಆಗುತ್ತೆ. ಕಾರು ಪಲ್ಟಿಯಾಗಿ ಬಿದ್ದ ತಕ್ಷಣ ಹಿಂಬದಿಯ ಲೈಟ್ಗಳು ಬೆಳಗ್ತವೆ. ಇಂಡಿಕೇಟ್ರ್ ಲೈಟ್ ಆನ್ ಆಗುತ್ತೆ, ಇಂಡಿಕೇಟ್ರು ದೀಪ ಶುರುವಾಗುತ್ತೆ ಆನ್ ಆ್ಯಂಡ್ ಆಫ್ ಆಗಲಿಕ್ಕೆ. ತಕ್ಷಣ ಸುತ್ತಮುತ್ತ ಇರತಕ್ಕಂಥ ಸಾರ್ವಜನಿಕರು ಬರ್ತಾರೆ ಕಾರ್ ಹತ್ರ. ಕಾರಲ್ಲಿ ಇದ್ದವ್ರನ್ನ ಹೊರಗೆಳೆಯೋ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರು ಸಿದ್ದಯ್ಯ ಸರ್ಕಲ್ಗೆ ಬಂದಾಗ ಅಷ್ಟು ವೇಗವಾಗಿ ಬಂದು ಕಂಟ್ರೋಲಿಗೆ ಸಿಗದೇನೆ ಬಲಕ್ಕೆ ತಿರುಗುತ್ತೆ. ಬಲಕ್ಕೆ ತಿರುಗಿ ಆಗ ಹಂಪ್ ಇರುತ್ತೆ, ಹಂಪ್ ಹಾರಿಸಿ ಬ್ರೇಕ್ ಹಾಕಿದಾಗ ಕಂಟ್ರೋಲಿಗೆ ಸಿಗದೇನೆ ಪಲ್ಟಿ ಆಗುತ್ತೆ ಕಾರು. 4 ಜನ ಇರ್ತಾರೆ ಆ ಕಾರಲ್ಲಿ. ಸಾರ್ವಜನಿಕರು ಆ ಕಾರಲ್ಲಿ ಕೂತ್ಕೊಂಡಿದ್ದಂಥ 4 ಜನರನ್ನು ಹೊರಗೆ ತೆಗೆಯೋ ಪ್ರಯತ್ನ ಮಾಡ್ತಾ ದೃಶ್ಯ ನೋಡಿ. ಅದು ಪಲ್ಟಿ ಆಯಿತು ಕಾರು. ಸುಮ್ಮನೆ ಇವಾಗೆಲ್ಲರೂ. ಈ ಭಾಗದ ಮತ್ತೊಂದು CCTV ಕ್ಯಾಮ್ರಾದ ದೃಶ್ಯ ಇದು. ನಾಯಿಗಳು ಹೋಗ್ತಾ ಇದ್ದಾವೆ, ಆದರೆ ಕಾರು ಬರ್ತಿರಬೇಕು. ನಾಯಿಗಳು ಸಹ ವೇಗವಾಗಿ ವಾಪಸ್ ಓಡಿ ಬರ್ತವೆ. ನಾಯಿಗಳು ತಕ್ಷಣ ಕಾರು ಬರುತ್ತೆ ನೋಡಿ, ನಾಯಿಗಳು ಹೋಗಿ ಬರ್ತವೆ ವಾಪಸ್. ಕಾರು ಪಲ್ಟಿಯಾಗಿ ಬೀಳುತ್ತೆ. ಅಲ್ಲೊಂದು ಟರ್ನಿಂಗ್ ಇದೆ. ಟರ್ನಿಂಗ್ ಆದ ತಕ್ಷಣ ಒಂದು ಹಂಪ್ ಇದೆ. ಆ ವೇಗವಾಗಿ ಬಂದಾಗ ಕಾರು ಕಂಟ್ರೋಲಿಗೆ ಸಿಕ್ಕಿಲ್ಲ.
ಆ ಕಾರಲ್ಲಿ ಇದ್ದಂಥ 4 ಜನ, ಸದ್ಯ ಅವರಿಗೇನು ಅಪಾಯ ಆಗಿಲ್ಲ, ಆದರೆ ಬೈಕಲ್ಲಿ ಇದ್ದಂಥ ವ್ಯಕ್ತಿಗಳೇನಿದ್ದಾರೆ ಅದರಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ, ಇನ್ನೊಬ್ಬ ಗಾಯಾಳು. ಅವರಿಬ್ಬರ ಮಧ್ಯೆ ಕಾರು ಮತ್ತು ಬೈಕ್ನವರ ನಡುವೆ ಮಾತಿನ ಚಕಮಕಿ ನಡೀತು ಅಂತ ಹೇಳ್ತಾರೆ. ಸರಿಸುಮಾರು ರಾತ್ರಿ ಡಿಸೆಂಬರ್ 31 ರಾತ್ರಿ 12 ಗಂಟೆ 20 ನಿಮಿಷ 22 ನಿಮಿಷದ ಸಮಯ ಇದು. ಆ ಸಮಯದಲ್ಲಿ ಆಗಿರ್ತಕ್ಕಂಥ ಅಪಘಾತ. ಹೊಸ ವರ್ಷಾಚರಣೆ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಎಲ್ಲದೂ ಮುಗಿದಿತ್ತು. ಮನೆಗೆ ಹೋಗೋದು ಬಿಟ್ಟು ಇದ್ಯಾಕೆ ಚೇಸ್ ಮಾಡ್ಕೊಂಡು ಬಂದ್ರೆ ಏನೋ. 12 ಗಂಟೆ ಆದಮೇಲೆ ಆಗಿರ್ತಕ್ಕಂಥ ಅಪಘಾತ ಘಟನೆ ಇದು. ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೈಕಲ್ಲಿ ಇರೋರು ಕಾರಲ್ಲಿ ಇರೋರನ್ನು ಟೀಸ್ ಮಾಡಿದ್ರಂತೆ, ಕಾರಿಗೆ ಕಲ್ಲು ಹೊಡೆದ್ರಂತೆ, ಈ ಥರದ್ದೆಲ್ಲ ಸುದ್ದಿ ಬರ್ತಾ ಇದೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರು ಗಾಯಾಳಿದ್ದಾನೆ, ಆತನಿಂದ ಮಾಹಿತಿ ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಆ ವ್ಯಕ್ತಿ. ಧನುಷ್ ಸಾವು ಕಂಡಿರ್ತಕ್ಕಂಥ ವ್ಯಕ್ತಿ, ಆದರೆ ಬೈಕಲ್ಲಿ ಇದ್ದಂಥ ಇನ್ನೊಬ್ಬ ವ್ಯಕ್ತಿ, ಅವನಿಂದ ಮಾಹಿತಿ ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಏನು ಸತ್ಯ ಅಂತ ಗೊತ್ತಾಗುತ್ತೆ. ಕಾರ್ನರಲ್ಲಿ ತಿರುಗಿದ ತಕ್ಷಣ ಪಲ್ಟಿಯಾಗಿದೆ. ಹಾಗಾಗಿ ಈಗ ಮಾಹಿತಿ ಪಡಿತಾರೆ. 12 ಗಂಟೆ 20 ನಿಮಿಷಕ್ಕೆ ಆಗಿರೋ ಘಟನೆ ಮಾಹಿತಿಯನ್ನು ಪಡಿತಾರೆ. ನಿಮಗಲ್ಲಿ ಟೈಮ್ ಸಹ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ, ಎಷ್ಟೊತ್ತಿಗೆ ಆಗಿದೆ ಈ ದೃಶ್ಯ ಇದು, ಈ ಘಟನೆ ಇದು ಅಂತೇಳಿ. ಹೊಸ ವರ್ಷದ ನಂತರ ಆಗಿರತಕ್ಕಂಥ ಒಂದು ಭೀಕರ ಅಪಘಾತ ಇದು.